ಚಿಲ್ಲಿ ಗಾರ್ಲಿಕ್ ನೂಡಲ್ಸ್ ಮನೆಯಲ್ಲಿ ತುಂಬ ಈಸಿಯಾಗಿ ಮಾಡ್ಕೋಬಹುದು. ಇದನ್ನು ಎರಡು ರೀತಿಯಾಗಿ ನಾವು ರೆಸಿಪಿನ ಮಾಡ್ಬೋದು. ಇದು ಒಂದು ರೀತಿ ಆದರೆ ಇನ್ನೊಂದು ರೀತಿ ನಾನು ನೆಕ್ಸ್ಟ್ ಬರುವಂಥ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ. ತುಂಬ ಇಷ್ಟಪಟ್ಟು ಮಕ್ಕಳು ತಿಂತಾರೆ. ಇನ್ನು ಸ್ಕೂಲಿಂದ ಬಂದಿದ ತಕ್ಷಣ ಒಂಥರ ಸ್ನ್ಯಾಕ್ಸ್ ಆಗು ಇರುತ್ತೆ, ಹಾಗೆಯೇ ಊಟದ ಥರನೂ ಆಗಿರುತ್ತೆ. ಸೊ ಇದನ್ನು ಅವರು ತಿನ್ನೋದಕ್ಕೂ ಕೂಡ ಇಷ್ಟಪಟ್ಟು ತಿಂತಾರೆ. ಸೊ ಈ ರೆಸಿಪಿ ಮಾಡೋದನ್ನ ನೋಡೋಣ. ನಮಸ್ಕಾರ, ನಾನು ಶ್ವೇತಾ. ವೆಲ್ಕಮ್ ಬ್ಯಾಕ್ ಟು ಸೂಪರ್ ಡೂಪರ್ ರೆಸಿಪಿ. ಮೊದಲು ಒಂದು ಅಗಲವಾಗಿರುವಂಥ ಪಾತ್ರೆಗೆ ಅರ್ಧ ನೀರನ್ನ ತುಂಬಿಸಿ, ನಂತರ ಅದಕ್ಕೆ 1 ಸ್ಪೂನ್ ಎಣ್ಣೆ, ಉಪ್ಪನ್ನ ಹಾಕಿ ಕಾಯ್ದಕ್ಕೆ ಇಟ್ಟಿದ್ದೀನಿ. ನೀರಿಗೆ ಉಪ್ಪು 1 ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕಿದ್ರೆ ನೂಡಲ್ಸು ಬಿಡಿ ಬಿಡಿಯಾಗಿರುತ್ತೆ ಅಂತ ಹೇಳಿ ಎಣ್ಣೆನ ಹಾಕ್ತಾರೆ. ಇನ್ನು ನೂಡಲ್ಸ್ನ ಈ ರೀತಿ ದಪ್ಪ ದಪ್ಪ ಇರುವಂಥದ್ದನ್ನು ತಗೊಳ್ಳಿ. ಇದು ತುಂಬ ಹೆಲ್ದಿಯಾಗೂ ಇರುತ್ತೆ, ಚೆನ್ನಾಗೂ ಇರುತ್ತೆ. ಈ ರೀತಿಯಾಗಿ ಬೇಯಿಸ್ಕೋಬೇಕಾಗತ್ತೆ. ನಾವು ಸೌಟಲ್ಲಿ ಈ ರೀತಿ ಕೈಯಾಡುವಾಗ ನೂಡಲ್ಸ್ನ ಸ್ವಲ್ಪ ಎತ್ತಿದಾಗ ಸಾಫ್ಟಾಗಿ ಮರ್ಚ್ಕೋಬೇಕು. ಆವಾಗ ನೂಡಲ್ಸ್ ಕರೆಕ್ಟಾಗಿ ಬೆಂದಿದೆ ಅಂತ. ಸೊ ಬೆಂದಿದ ತಕ್ಷಣ ನೀವೇನು ಮಾಡಬೇಕಂದ್ರೆ ಅದನ್ನು ಸೋದಿಸ್ಕೊಂಡ್ಬಿಟ್ಟು ನಂತರ ಅದೇ ಪಾತ್ರೆಗೆ ತಣ್ಣೀರನ್ನ ಇಟ್ಕೊಂಡು ಹಾಗೆ ಆ ಸೋದಿಸಿರೋಂಥ ಈ ನೂಡಲ್ಸ್ನ ಹಾಕಿ ಒಮ್ಮೆ ಈ ರೀತಿ ನೀರಲ್ಲಿ ತೊಳ್ಕೊಬೇಕು. ಈ ರೀತಿ ತೊಳ್ಕೊಳ್ಳೋದ್ರಿಂದ ನೂಡಲ್ಸ್ ಸ್ವಲ್ಪ ಬೇಗನೆ ತಣ್ಣಗಾಗತ್ತೆ, ಹಾಗೆ ಬಿಡಿ ಬಿಡಿಯಾಗಿರೋದಕ್ಕೂ ಕೂಡ ಹೆಲ್ಪ್ ಮಾಡುತ್ತೆ. ಒಮ್ಮೆ ತಣ್ಣೀರಲ್ಲಿ ತೊಳೆದಿದ ನಂತರ ಈ ರೀತಿ ಸೋದಿಸ್ಕೊಂಬಿಟ್ಟು ನೀರೆಲ್ಲ ಸೋರೋದಕ್ಕೆ ಬಿಟ್ಬಿಟ್ರೆ ನೋಡಿ ಈ ರೀತಿಯಾಗಿ ತುಂಬ ಉಡಿ ಉಡಿಯಾಗಿರುತ್ತೆ. ಹಾಗೆ ನೀವು ನೂಡಲ್ಸ್ನೂ ಕೂಡ 80ರಿಂದ 90 ಭಾಗದಷ್ಟೇ ಬೇಯಿಸ್ಕೋಬೇಕು. ತೀರದ ಬೇಯಿಸ್ಬಿಟ್ರೆ ತುಂಬ ಸ್ಮ್ಯಾಶ್ ಆಗೋ ರೀತಿಯಲ್ಲಿ ಆಗಿಬಿಡತ್ತೆ. ಇನ್ನು ನೂಡಲ್ಸ್ನ ಬೇಯಿಸ್ಕೊಂಡು ಸೈಡಿಗೆ ತಿಟ್ಕೊಂಡಿದ್ದಾಗಿದೆ. ಈಗ ಒಂದು ಪಾತ್ರೆಯಲ್ಲಿ ಒಗ್ಗರಣೆ ಮಾಡ್ಕೊಳ್ಳೋಣ. 4 ಜನಕ್ಕೆ ನೂಡಲ್ಸ್ ಮಾಡ್ತಾ ಇರೋದ್ರಿಂದ ಅದ್ರ ತಕ್ಕಂತೆ 2.5 ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ. ಎಣ್ಣೆ ಕಾದಿದ ನಂತರ 5 ಬೆಳ್ಳುಳ್ಳಿನ ಸಣ್ಣದಾಗಿ ಹೆಚ್ಚಿ ಹಾಕ್ಕೊಂಡಿದ್ದೀನಿ. 1 ಇಂಚ್ ಆಗೋಷ್ಟು ಶುಂಠಿನ ತುರಿದು ಹಾಕ್ಕೊಂಡಿದ್ದೀನಿ. ಇದು ಚೆನ್ನಾಗಿ ಫ್ರೈ ಆಗಬೇಕು. ನಂತರ ಮೀಡಿಯಮ್ ಸೈಜ್ 1 ಈರುಳ್ಳಿನ ಈ ರೀತಿ ಉದ್ದುದ್ದವಾಗಿ ಹೆಚ್ಚಿ ಹಾಕ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ನೂಡಲ್ಸ್ಗೆ ಏನೇ ಹಾಕಿದ್ರೂ ಕೂಡ ಸ್ವಲ್ಪ ಉದ್ದುದ್ದವಾಗಿ ನೀವು ಹೆಚ್ಚಿ ಹಾಕೋದ್ರಿಂದ ತುಂಬ ರುಚಿಯಾಗಿರುತ್ತೆ. ಅಲ್ಲಲ್ಲೇ ಸಿಕ್ಕಿದಾಗ ತಿನ್ನೋದಕ್ಕೂ ಕೂಡ ಅದ್ಭುತ ಅನಿಸುತ್ತೆ. ಇನ್ನು 2 ಹಸಿಮೆಣಸಿನ್ಕಾಯಿನ ಹಾಕ್ಕೊಂಡಿದ್ದೀನಿ. ಬೇಕಂದರೆ ಸಣ್ಣದಾಗಿ ಹೆಚ್ಚಿ ಕೂಡ ಹಾಕೋಬೋದು. ಈರುಳ್ಳಿ ಟ್ರಾನ್ಸ್ಪರೆಂಟಾಗಿ ಬೇಯೋವರೆಗೂ ಕಾದಿದ ನಂತರ ತರಕಾರಿನ ಹಾಕ್ಕೋಬೇಕಾಗತ್ತೆ. ನಾನಿಲ್ಲಿ ಒಂದು ಚಿಕ್ಕದು ಕ್ಯಾಪ್ಸಿಕಮ್ನ ಉದ್ದುದ್ದವಾಗಿ ಹೆಚ್ಚಿ ಹಾಕ್ಕೊಂಡಿದ್ದೀನಿ. ಹಾಗೆ ಒಂದು ಚಿಕ್ಕದು ಕ್ಯಾರೆಟ್ನ ಹಾಕ್ಕೊಂಡಿದ್ದೀನಿ. ನಂತರ 4 ಬೀನ್ಸ್, ಹಾಗೆ ಅರ್ಧದಲ್ಲಿ ಅರ್ಧ ಅಂದರೆ 1/4 ಭಾಗದಷ್ಟು ಎಲೆಕೋಸನ್ನ ಈ ರೀತಿಯಾಗಿ ಉದ್ದುದ್ದವಾಗಿ ಹೆಚ್ಚಿ ಹಾಕ್ಕೊಂಡಿದ್ದೀನಿ. ಇದನ್ನು ಲೋ ಫ್ಲೇಮಲ್ಲಿ ಇಟ್ಕೊಂಡೆ ಚೆನ್ನಾಗಿ ಬೇಯಿಸ್ಕೋಬೇಕು. ಯಾಕಂದರೆ ನಾವು ಹಾಕಿರುವಂಥ ತರಕಾರಿ ಏನಿದೆ ಮೇಲಿನ ಭಾಗ ಎಲ್ಲ ಕ್ರಿಸ್ಪಿ ಆಗಬೇಕು, ಹಾಗೆ ಒಳಗಿನ ಭಾಗ ಎಲ್ಲ ಬೆಂದು ಸಾಫ್ಟಾಗಿರಬೇಕು. ಈ ರೀತಿಯಾಗಿದ್ದರೆ ಈ ಒಂದು ನೂಡಲ್ಸ್ಗೆ ತುಂಬ ರುಚಿ ಕೊಡುತ್ತೆ. ಇನ್ನು ಇದೇ ರೀತಿಯಾಗಿ ನಾವು ಫ್ರೈಡ್ ರೈಸು ಕೂಡ ಮಾಡ್ಬೋದು. ನಾನು ನೆಕ್ಸ್ಟ್ ರೆಸಿಪಿಯಲ್ಲಿ ಶೇರ್ ಮಾಡ್ತೀನಿ. ಮನೆಯಲ್ಲಿ ಸಾಂಬಾರಿಲ್ಲ ಅಂದಾಗ ಕ್ವಿಕ್ಕಾಗಿ ಮಾಡ್ಕೊಳ್ಳುವಂಥ ತಿಂಡಿ ಇದು. ಇನ್ನು ನಾನು ಚಿಟಿಕೆಯಷ್ಟು ಉಪ್ಪನ್ನ ಹಾಕ್ತಾ ಇದ್ದೀನಿ. ಜಸ್ಟ್ ಹಾಕಿರುವಂಥ ತರಕಾರಿಗಳಿಗೆ ಮಾತ್ರ ರುಚಿ ಹಬ್ಬೋದಕ್ಕೆ ನಾನು ಉಪ್ಪನ್ನ ಹಾಕಿದ್ದೀನಿ. ಇನ್ನು ಮುಂದೆ ನಾನು ಸಾಸ್ನ ಬಳಸ್ತೀನಿ ನೋಡಿ, ಅದರಲ್ಲಿ ಸಾಕಷ್ಟು ಉಪ್ಪಿರುತ್ತೆ. ಆ ಕಾರಣಕ್ಕೆ ನಾನು ಉಪ್ಪನ್ನ ನೋಡಿಕೊಂಡು ಬಳಸ್ಕೋಬೇಕು. ಇನ್ನು ಇವಾಗ 1 ಸ್ಪೂನ್ ಆಗೋಷ್ಟು ಸೋಯಾ ಸಾಸ್ನ ಬಳಸ್ತಾ ಇದ್ದೀನಿ. 2/4 ಸ್ಪೂನ್ ಆಗೋಷ್ಟು ಚಿಲ್ಲಿ ಸಾಸ್, ಹಾಗೆ 1 ಸ್ಪೂನ್ ಆಗೋಷ್ಟು ಗ್ರೀನ್ ಚಿಲ್ಲಿ ಸಾಸ್ನ ಹಾಕ್ಕೊಂಡಿದ್ದೀನಿ. ಖಾರ ಜಾಸ್ತಿ ಬೇಕು ಅಂದರೆ ಗ್ರೀನ್ ಚಿಲ್ಲಿ ಸಾಸ್ನ ನೀವು 2 ಸ್ಪೂನ್ ಹಾಕ್ಕೊಂಡ್ರೆ ಬೆಟರ್ ಅನಿಸುತ್ತೆ. ನಾನಿಲ್ಲಿ ಮಕ್ಳಿಗೋಸ್ಕರ ಮಾಡ್ತಾ ಇದ್ದೀನಿ, ಆ ಕಾರಣಕ್ಕೆ ಖಾರನ ಸ್ವಲ್ಪ ಕಡಿಮೆನೇ ಹಾಕ್ಕೊಂಡಿದ್ದೀನಿ. ಇನ್ನು ಎಲ್ಲ ಥರದ ಸಾಸ್ನ ಹಾಕ್ಕೊಂಡಿದ್ದಾದಮೇಲೆ ವೆನಿಗರ್ನ ಹಾಕ್ಕೋಬೇಕು. ನಾನು ಹಾಕ್ಕೊಂಡಿದ್ದೀನಿ 1 ಸ್ಪೂನ್ ಆಗೋಷ್ಟು, ಆದರೆ ಅದು ಕ್ಲಿಪ್ಪಿಂಗ್ ಮಿಸ್ ಆಗಿದೆ. 1 ಸ್ಪೂನ್ ವೆನಿಗರ್ನ ಕೂಡ ಹಾಕ್ಕೊಂಡು ಕೈಯಾಡಿದ ನಂತರ 1/4 ಟೇಬಲ್ ಸ್ಪೂನ್ ಆಗೋಷ್ಟು ಮೆಣಸಿನ ಪುಡಿನ ಹಾಕ್ಕೊಂಡಿದ್ದೀನಿ. ಇಷ್ಟನ್ನು ಹಾಕ್ಕೊಂಡು ನೀವು ಕೈಯಾಡ್ಕೋಬೇಕಾಗತ್ತೆ. ನೀವು ಗಮನದಲ್ಲಿ ಇಟ್ಕೊಳ್ಳಿರಿ, ಲೋ ಫ್ಲೇಮಲ್ಲಿ ಇಟ್ಕೊಂಡೇ ಕೈಯಾಡ್ಕೊಳ್ಳಿ. ನಂತರ ಬೇಯಿಸಿಟ್ಕೊಂಡಿರುವಂಥ ಈ ಶಾವಿಗೆನ ಹಾಕ್ಕೋಬೇಕು, ಅಂದರೆ ನೂಡಲ್ಸ್ನ ಹಾಕ್ಕೊಳ್ಬೇಕಾಗತ್ತೆ. ನೂಡಲ್ಸ್ನ ಈ ರೀತಿ ಹಾಕೋವಾಗಲೂ ಕೂಡ ನೋಡ್ಬೋದು ಎಷ್ಟು ಸಾಫ್ಟಾಗಿ ಹಾಗೆ ಈ ಸ್ಪಂಜಿ ರೀತಿಯಲ್ಲಿ ಇದೆ ನೋಡಿ. ಈ ರೀತಿ ಇದ್ರೇ ತುಂಬ ಚೆನ್ನಾಗಿರುತ್ತೆ. ಇನ್ನು ಎಷ್ಟೇ ಕಲಸಿದ್ರೂ ಕೂಡ ಈ ಮುದ್ದೆ ರೀತಿಯಾಗಿ ಆಗೋದಿಲ್ಲ. ಅದಕ್ಕೆ ಬೇಯಿಸುವಾಗ ಮುಂದೆನೇ ನಿಂತ್ಕೊಂಡು ಬೇಯಿಸಿ ನಂತರ ನೀವು ಅದನ್ನು ಸೋದಿಸಿ ಎತ್ತಿಕ್ಕೋದು ತುಂಬಾ ಒಳ್ಳೆಯದು. ಇನ್ನು ಇವಾಗ ನೂಡಲ್ಸ್ನ ಹಾಕಿದ ನಂತರ ಈ ರೀತಿ 2 ಸ್ಪೂನ್ ಸಹಾಯದಿಂದ ಕೈಯಾಡೋದ್ರಿಂದ
ನೂಡಲ್ಸು ಕಟ್ಟಾಗೋದಿಲ್ಲ, ಅಂದರೆ ಉದ್ದುತ್ತವಾಗಿರುತ್ತೆ ನೋಡಿ, ಆ ನೂಡಲ್ಸು ಕಟ್ಟಾಗೋದಿಲ್ಲ. ಆ ಕಾರಣಕ್ಕೆ ಈ ರೀತಿ ಮಾಡ್ತಾ ಇದ್ದೀನಿ. ಸೊ ಮಕ್ಕಳಿಗೆ ನೂಡಲ್ಸ್ ಅಂದರೆ ತುಂಬ ಇಷ್ಟಪಟ್ಟು ತಿಂತಾರೆ. ಇನ್ನು ಸ್ವಲ್ಪ ನೂಡಲ್ಸ್ ಉದ್ದುದ್ದವಾಗಿದ್ದರೆ ಒಂಥರ ಕ್ರೇಜಿಯಾಗಿ ಇಷ್ಟಪಟ್ಟು ಮತ್ತು ಫನ್ನಾಗಿ ಮಾಡಿಕೊಂಡು ತಿನ್ನೋದ್ರಿಂದ ನಾನು ಕಟ್ ಮಾಡೋದು ಬೇಡ, ಅಂದರೆ ಪ್ರಾಪರಾಗಿ ನಾವು ಕೈಯಾಡ್ತಾ ಇರಬೇಕಾದ್ರೆ ಸ್ವಲ್ಪ ಕಟ್ಟಾಗೋಂಥ ಚಾನ್ಸಸ್ ಇರುತ್ತೆ. ಸಾಫ್ಟಾಗಿ ಈ ರೀತಿ 2 ಸ್ಪೂನ್ ಸಹಾಯದಿಂದ ಮಿಕ್ಸ್ ಮಾಡಿಕೊಂಡ್ರೆ ತುಂಬ ನೀಟಾಗಿ ಮಿಕ್ಸ್ ಆಗುತ್ತೆ. ಇನ್ನು ಇಲ್ಲಿ ನೀವು ನೋಡ್ತಾ ಇರ್ಬೋದು ಹಾಕಿರುವಂಥ ಸಾಸ್ ಎಲ್ಲ ನೀಟಾಗಿ ಹಪ್ಕೊಂಡಿದೆ ಆ್ಯಂಡ್ ನಾವು ಹಾಕಿರುವಂಥ ತರಕಾರಿನೂ ಕೂಡ ನೀಟಾಗಿ ಮಿಕ್ಸ್ ಆಗಿದೆ. ಇನ್ನು ಇಲ್ಲಿ ನೀವು ನೋಡ್ತಾ ಇರ್ಬೋದು ನೂಡಲ್ಸ್ ರೆಡಿಯಾಗಿದೆ. ತುಂಬ ಯಮ್ಮಿಯಾಗಿ ಕಾಣ್ತಿದೆ ಅಲ್ವಾ? ಹೌದು, ತುಂಬ ರುಚಿಯಾದಂಥ ಹಾಗೆ ತುಂಬ ಈಸಿಯಾಗಿ ಮಾಡುವಂಥ ನೂಡಲ್ಸ್ ರೆಡಿ ಆಯಿತು. ನೀವು ಕೂಡ ಒಮ್ಮೆ ಮಾಡಿ ನೋಡಿ, ತುಂಬ ಈಸಿ ಹಾಗೆಯೇ ಕ್ವಿಕ್ಕಾಗಿ ಮಾಡ್ಕೋಬೋದು. ಯಾವುದೇ ಸಾಸ್ ಇಲ್ಲ ಅಂದರೂ ಕೂಡ ಮಾಡ್ಕೋಬೋದು, ಏನೂ ತೊಂದರೆ ಇಲ್ಲ. ಯಾವುದೇ ಒಂದು ಸಾಸ್ ಇಲ್ಲ ಅಂತ ಹೇಳಿ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ. ಇನ್ನು ಈ ರೀತಿಯಾಗಿ ನೀವು ಕೂಡ ಮಾಡಿ ನಿಮ್ಮ ಅನಿಸಿಕೆನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇನ್ನು ಈ ವಿಡಿಯೋ ಇಷ್ಟ ಆಯ್ತಂದರೆ ಪ್ಲೀಸ್ ಒಂದು ಲೈಕ್ನ ಕೊಡಿ. ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ನನ್ನ ಚಾನಲಲ್ಲಿ ಎಲ್ಲ ಥರದ ವೆಜಿಟೇರಿಯನ್ ಹೆಲ್ದಿ ರೆಸಿಪಿಗಳು ಸಿಗ್ತಾ ಇರುತ್ತೆ. ಇನ್ನು ನಿಮ್ಗೆ ಯಾವುದಾದ್ರೂ ರೆಸಿಪಿ ಬೇಕಂದರೆ ಪ್ಲೀಸ್ ಕಮೆಂಟಲ್ಲಿ ಹಾಕಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.